ಕೆಳಗೆ ಬಿದ್ದಂತ ಮನುಷ್ಯನನ್ನ ಮೇಲೆತ್ತದ್ ಯಾರಪ್ಪ ಅಂತ ಹೇಳಿದ್ರೆ ವಾರಾಹಿ ದೇವಿ. ಜೀವನದಲ್ಲಿ ನಾನು ಸೋತೋಗಿದ್ದೀನಿ, ತುಂಬಾ ಕಷ್ಟ, ಇನ್ ನನ್ ಮೇಲೆ ಹೇಳಕ್ಕೆ ಆಗಲ್ಲ ಅನ್ನೋಂತ ಪರಿಸ್ಥಿತಿನಲ್ಲಿ ವಾರಾಹಿ ದೇವಿ ಬಂದು ಆ ಮನುಷ್ಯ ಪಾತಾಳದಲ್ಲೇ ಬಿದ್ದಿರಲಿ ಅವನನ್ನ ಉದ್ಧಾರ ಮಾಡ್ತಾಳೆ. ಯಾವ ರೀತಿ ಉದ್ಧಾರ ಮಾಡ್ತಾಳೆ? ವರಾಹ ಸ್ವಾಮಿ ಯಾವ ರೀತಿ ಭೂಮಿನೇ ಮುಳುಗೋಗಿತ್ತು ರಸಾತಲದಲ್ಲಿ, ತನ್ನ ಕೋರೆ ಹಲ್ಲುಗಳಿಂದ ಆ ಭೂಮಿಯನ್ನೇ ಉದ್ಧಾರ ಮಾಡ್ದ. ಆ ವರಾಹನ ಶಕ್ತಿ ರೂಪಿಣಿಯೇ ವಾರಾಹಿ ದೇವಿ. ಅಂದ್ರೆ ಅಧಃಪಾತಾಳಕ್ಕೆ ಯಾರು ಕುಸಿದೋಗಿರ್ತಾರೆ ಅಂತವ್ರನ್ನ ಮೇಲೆತ್ತುವಂತ ಮಹಾಶಕ್ತಿ ದೇವತೆನೆ ವಾರಾಹಿ ದೇವಿ. ಅನೇಕ ಜನ, ನಾವು ರಾಜಕಾರಣಿಗಳಿರ್ಬೋದು, ಪ್ರಖ್ಯಾತರು ಯಾರ್ಯಾರಿದ್ದಾರೆ, ಯು ನೇಮ್ ಎನಿ ಒನ್, ಎಲ್ಲಾರು ಒಂದಲ್ಲ ಒಂದು ರೀತಿ ವಾರಾಹಿ ಉಪಾಸನೆ ಮಾಡಿರ್ತಾರೆ, ಇಲ್ಲ ವಾರಾಹಿ ಕ್ಷೇತ್ರವನ್ನ ಸಂದರ್ಶನ ಮಾಡಿರ್ತಾರೆ. ವಾರಾಹಿ ಕ್ಷೇತ್ರವನ್ನ ಸಂದರ್ಶನ ಮಾಡಿದ್ಮೇಲೆ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಬರುತ್ತೆ. ಈಕೆಯನ್ನ ದಂಡಿನಿ ಅಥವಾ ದಂಡನಾಥ ಅಂತ ಕರೀತಾರೆ. ಲಲಿತಾದೇವಿಯ ಸೈನ್ಯದ ದಂಡನಾಯಕಿಯವಳು, ಅಂದ್ರೆ ಕಮಾಂಡರ್, ಆರ್ಮಿ ಚೀಫ್ ಅಂತ ನಾವೇನ್ ಕರಿತೀವಿ, ಆ ರೀತಿ ಸೈನ್ಯಾಧ್ಯಕ್ಷೆ, ಸೈನ್ಯವನ್ನ ಮುನ್ನಡೆಸುವಂತ ಮಹಾಶಕ್ತಿ. ಶಕ್ತಿ ಸಮೂಹಗಳನ್ನ ಕೈಯಲ್ಲಿ ಒಂದು ಬೆತ್ತ ಇಟ್ಕೊಂಡು ಮುನ್ನಡೆಸ್ತಾಳೆ ಈ ತಾಯಿ. ಬೆತ್ತವೇ ದಂಡನಾಥ ರೂಪದಲ್ಲಿ ವರಾಹಿ ದೇವಿ ಅವತಾರ ಆದಾಗ ಕೈಯಲ್ಲಿ ಬೆತ್ತನ ಹಿಡ್ಕೊಂಡಿರ್ತಾಳೆ. ಬೆತ್ತವನ್ನ ಹಿಡ್ಕೊಂಡು ಸೈನ್ಯವನ್ನ ಮುನ್ನುಗ್ಗಿಸ್ತಾಳೆ, ಪ್ರೇರೇಪಿಸ್ತಾಳೆ. ಲಲಿತಾದೇವಿಯ ಸೈನ್ಯವನ್ನ ಕಂಟ್ರೋಲ್ ಮಾಡ್ತಾಳೆ. ಅದೇ ರೀತಿ ಭಕ್ತರು, ಸಾಧಕರು ಯಾರ್ಯಾರು ಇರ್ತಾರೆ ಅವರಿಗೆ ಕೈಯಲ್ಲಿ ಬೆತ್ತವನ್ನ ಹಿಡ್ಕೊಂಡು ನೀನು ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನ ಸಮಯಕ್ಕೆ ಸರಿಯಾಗಿ ತಿಳಿಸೋಳೆ ವಾರಾಹಿ ದೇವಿ. ಸಾಧನಾ ಕಾಲದಲ್ಲಿ ಮನುಷ್ಯ ಅನೇಕ ತಪ್ಪುಗಳನ್ನ ಮಾಡ್ತಾನೆ. ಬೆತ್ತ ಹಿಡ್ಕೊಂಡು ಕೈನಲ್ಲಿ ಸರಿದಾರಿಗೆ ಕರ್ಕೊಂಡು ಹೋಗೋಳೆ ವಾರಾಹಿ ದೇವಿ. ಈಕೆ ಸಂಚಾರ ಎಲ್ಲ ರಾತ್ರಿನಲ್ಲೇ. ಯಾಕೆ? ಸಾಮಾನ್ಯವಾಗಿ ವರಾಹ ಅಂದ್ರೆ ಹಂದಿ, ಅದು ತನ್ನ ಬೇಟೆಗಾಗಿ ಬರೋದು ರಾತ್ರಿನಲ್ಲೇ. ತಿರುಪತಿನಲ್ಲಿ ವರಾಹಸ್ವಾಮಿ ದೇವಸ್ಥಾನ ಇದೆ, ಸ್ವಾಮಿ ಪುಷ್ಕರಣಿ ಪಕ್ಕ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲಿ. ಇದನ್ನ ಮುಂಚೆ ವರಾಹಾದ್ರಿ ಅಂತ ಕರೆಯೋರು. ಕಲ್ಪದ ಆದಿ ಭಾಗದಲ್ಲಿ, ಶ್ವೇತ ವರಾಹ ಕಲ್ಪದಲ್ಲಿ. ಇನ್ನು ವೆಂಕಟೇಶ್ವರ ಸ್ವಾಮಿ ಅವತಾರ ಆಗಿರ್ಲಿಲ್ಲ ಅಂತ ಸಮಯದಲ್ಲಿ ಪಂಚವರ್ಣದ ಹಂದಿಯ ರೂಪದಲ್ಲಿ, ಅಂದ್ರೆ ಕ್ಷಣಕ್ಕೊಂದು ಬಣ್ಣ, ಕೋಟಿ ಸೂರ್ಯರ ಪ್ರಕಾಶ, ಆ ರೂಪದಿಂದ ಬೆಟ್ಟದ ಮೇಲೆ ಆಗಿನ ಕಾಲದಲ್ಲಿ ಪ್ರಿಯಂಗು ಅಂದ್ರೆ ಶ್ಯಾಮಾಧಾನ್ಯ ಅಂತ ಒಂದು ಧಾನ್ಯವನ್ನ ಬೆಳೆಯೋರು. ಆ ಧಾನ್ಯವನ್ನ ತಿನ್ನೋದಕ್ಕೆ ವರಾಹಸ್ವಾಮಿ ಆ ಒಂದು ಬೆಳಕಿನ ಹಂದಿಯ ರೂಪದಲ್ಲಿ ಬಂದು ಆ ಧಾನ್ಯವನ್ನ ಭಕ್ಷಣೆ ಮಾಡೋದಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ಬೇಟೆಗಾರರು ಚೋಳರಾಜನಿಗೆ ಹೋಗಿ ಹೇಳ್ತಾರೆ, ಯಾವುದೋ ಒಂದು ಹಂದಿ ಬಂದು ನಮ್ಮ ಬೆಳೆನೆಲ್ಲ ನಾಶ ಮಾಡ್ತಿದೆ. ಆಗ ಆ ರಾಜನಿಗೆ ಕಾಣಿಸ್ಕೊಂಡು ಸ್ವಾಮಿ ಪುಷ್ಕರಿಣಿಯ ತೀರದಲ್ಲಿ ಒಂದು ಹುತ್ತದ ಒಳಗಡೆ ಹೋಗಿ ಆ ಹಂದಿ ಅದೃಶ್ಯ ಆಗತ್ತೆ. ಆಗ ಉಂಟಾಗಿದ್ದು ವರಾಹಸ್ವಾಮಿ ದೇವಸ್ಥಾನ. ಇದನ್ನ ನಾನು ಸಾಕಷ್ಟು ವೆಂಕಟಾಚಲ ಮಹಾತ್ಮೆಯಲ್ಲಿ ಹೇಳಿದ್ದೀನಿ. ಆದ್ರಿಂದ ಈ ವರಾಹನ ಶಕ್ತಿ ರೂಪಿಣಿ ಇವಳು ವಾರಾಹಿ ದೇವಿ. ಅಂದ್ರೆ ಈ ವಾರಾಹಿ ದೇವಿ ಸಂಚಾರ ಮಾಡೋದೆಲ್ಲ ರಾತ್ರಿನಲ್ಲಿ. ಯಾಕೆ? ತಾತ್ವಿಕವಾಗಿ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಅಂಧಕ ಶಕ್ತಿಗಳು, ನೆಗೆಟಿವ್ ಎನರ್ಜಿ, ಇದರ ಸಂಚಾರ ಇರೋದೇ ರಾತ್ರಿನಲ್ಲಿ. ಅದನ್ನ ನಾಶ ಮಾಡೋದಕ್ಕೆ ಈ ತಾಯಿ ರಾತ್ರಿನಲ್ಲಿ ಸಂಚಾರ ಮಾಡ್ತಾಳೆ. ಸಂಚಾರ ಪ್ರಿಯೆ ವರಾಹಿ ದೇವಿ ಅಂದ್ರೆ ಸಂಚಾರ ಪ್ರಿಯೆ. ಕಾಶಿನಲ್ಲಿ ಇರ್ತಕ್ಕಂತಹ ವಾರಾಹಿ ದೇವಸ್ಥಾನ, ಅದು ರಾತ್ರಿ ಆ ತಾಯಿ ಸಂಚಾರಕ್ಕೆ ಹೋಗಿರ್ತಾಳೆ. ಬೆಳಗಿನ ಜಾವ ಮಾತ್ರ ದರ್ಶನ. ಈಗೀಗ ತೆಗಿತಿದ್ದಾರೆ, ಅದು ಬೇರೆ ವಿಚಾರ. ಆದರೆ ರಾತ್ರಿ ಇಡೀ ಕಾಶಿ ನಗರವನ್ನ ಪರಿಪಾಲನೆ ಮಾಡೋಳು, ಕಾಶಿ ನಗರನ್ನ ಸಂರಕ್ಷಣೆ ಮಾಡೋಳು ಯಾರು? ಇವಳೆ ವರಾಹಿ ದೇವಿ, ದಂಡನಾಥ ಅಂತ ಕೂಡ ಈಕೆನ ಕರೀತಾರೆ. ಅಂದ್ರೆ ಎಲ್ಲೆಲ್ಲಿ ದೈವಶಕ್ತಿಗಳು ಹೋಗೋದಕ್ಕೆ ಅಸಾಧ್ಯ ಅಂತ ಸ್ಥಳಗಳಲ್ಲಿ ಕೂಡ ಈ ತಾಯಿ ಹೋಗಿ ಆ ಒಂದು ಅಂಧಕ ಶಕ್ತಿಗಳನ್ನು ನಾಶ ಮಾಡ್ತಾಳೆ. ಕೃತ್ರಿಮ ಇರಬಹುದು, ಆಭಿಚಾರ ಇರಬಹುದು, ಅಂತ ಸ್ಥಳಗಳಲ್ಲೂ ಕೂಡ ಹೋಗಿ ಅದನ್ನ ನಾಶ ಮಾಡ್ತಕ್ಕಂಥ ಶಕ್ತಿ ಇರೋಳು ವರಾಹಿ ದೇವಿ. ಆ ತಾಯಿ ಒಬ್ಬಳಿಗೆ ಸಾಧ್ಯ. ಈಕೆಯನ್ನು ಸಮಯೇಶ್ವರಿ ಅಂತ ಕರೀತಾರೆ. ಲಲಿತಾದೇವಿಗೆ ಸಮಯಕ್ಕೆ ಸರಿಯಾಗಿ ಇವಳು ಚಾಕಚಕ್ಯತೆಯಿಂದ
ಸೈನ್ಯವನ್ನ ಮುನ್ನಡೆಸುವಂತ ಒಂದು ಶಕ್ತಿಯನ್ನ ಕೊಡ್ತಕ್ಕಂಥವಳು, ಕಾಲದ ಸ್ವರೂಪಿಣಿ. ಆದ್ದರಿಂದ ಇವಳನ್ನ ಸಮಯೇಶ್ವರಿ ಅಂತ ಕೂಡ ಕರೀತಾರೆ ವಾರಾಹಿ ದೇವಿನ. ಸಾಧಕನಿಗೆ ಯಾವ ಸಮಯದಲ್ಲಿ ಏನು ಸಾಧನೆ ಮಾಡಬೇಕು, ಹೇಗೆ ಎಚ್ಚೆತ್ಕೋಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಅಂತಃಪ್ರಜ್ಞೆಯಲ್ಲಿ ಕೂತ್ಕೊಂಡು ಸಮಯಕ್ಕೆ ಸರಿಯಾಗಿ ಎಚ್ಚರಿಸುವವಳು. ಆದ್ದರಿಂದ ಇವಳನ್ನ ಸಮಯೇಶ್ವರಿ ಅಂತ ಕೂಡ ಕರೀತಾರೆ. ದುರ್ಗಾ ಸಪ್ತಶತಿನಲ್ಲಿ ವಾರಾಹಿ ದೇವಿಯ ಒಂದು ಸಣ್ಣ ಘಟನೆ ಬರುತ್ತೆ, ರಕ್ತ ಬೀಜ ವದನೆಯಲ್ಲೂ ಕೂಡ ಬರುತ್ತೆ. ಆ ವಾರಾಹಿ ದೇವಿ ಅಮೋಘವಾದ ತೇಜಸ್ಸಿನಿಂದ ಉದ್ಭವಿಸ್ತಾಳೆ. ತನ್ನ ಕೋರೆ ದಾಡೆಗಳಿಂದ ರಾಕ್ಷಸರ ಶರೀರವನ್ನೆಲ್ಲ ಸೀಳು ಬಿಡ್ತಾಳಂತೆ. ಅಂದ್ರೆ ಅವಳ ಪರಾಕ್ರಮವನ್ನ ಆ ರೀತಿ ವರ್ಣನೆ ಮಾಡಿದ್ದಾರೆ ದುರ್ಗಾ ಸಪ್ತಶತಿನಲ್ಲಿ. ಮಹಿಷ ವಾಹನ ಹೇಳೋದು, ಎಮ್ಮೆಯ ವಾಹನ, ಕೈಯಲ್ಲಿ ಒಂದು ಕಪಾಲವನ್ನು ಇಟ್ಕೊಂಡಿರ್ತಾಳೆ. ಕಪಾಲ ಅಂತ ಹೇಳಿದ್ರೆ ಸಹಸ್ರಾರ ಚಕ್ರಕ್ಕೆ ಪ್ರತೀಕ. ಅದು ಕಪಾಲ ಯಾಕೆ ದೇವತೆಗಳು ಇಟ್ಕೊಂಡಿರ್ತಾರೆ, ಕೆಲವೊಂದು ಶಕ್ತಿ ದೇವತೆಗಳು ಕಪಾಲ ಅಂತ ಹೇಳಿದ್ರೆ ಸಹಸ್ರಾರ ಚಕ್ರದ ಒಂದು ಪ್ರತೀಕ. ಅದು ತಲೆಬುರುಡೆ, ಅತ್ಯುನ್ನತವಾದಂತ ಶಿರಸ್ಥಾನ ಅದು ಕಪಾಲ ಅಂತ ಹೇಳೋದು. ಅದಕ್ಕೆ ತಾತ್ವಿಕವಾದ ಯೌಗಿಕವಾದ ಅರ್ಥಗಳು ಬೇರೆ ಇದೆ. ದೇವತೆಗಳು ಯಾಕೆ ಅಂತ ಆಯುಧಗಳನ್ನೇ ಇಟ್ಕೊಳ್ತಾರೆ ಅಂತ. ವಾರಾಹಿ ದೇವಿ ಆಯುಧ ನೇಗಿಲು ಮತ್ತು ಒನಕೆ, ಎರಡು ಕೃಷಿಗೆ ಸಂಬಂಧಪಟ್ಟಂತಹ ಆಯುಧಗಳು. ನೇಗಿಲಿಂದ ಮನುಷ್ಯ ಉಳುತ್ತಾನೆ, ಒನಕೆಯಿಂದ ಧಾನ್ಯಗಳನ್ನ ಕುಟ್ಟುತ್ತಾನೆ. ಇವೆರಡು. ಇದಕ್ಕೆ ತಾತ್ವಿಕ ಪರವಾದಂತ ಯೋಗಿಕ ಪರವಾದಂತ ಅರ್ಥಗಳು ಇದೆ. ನೇಗಿಲು ಮಾರ್ಗವನ್ನ ಮಾಡಿಕೊಡುತ್ತೆ. ಧಾನ್ಯಗಳನ್ನ ನಾವು ಬೀಜನ ಬಿತ್ತಬೇಕಾದ್ರೆ ಒಂದು ಮಾರ್ಗವನ್ನ ಮಾಡಿಕೊಡುತ್ತೆ. ಅದೇ ರೀತಿ ಜೀವನದಲ್ಲಿ ನಮಗೆ ಮಾರ್ಗವನ್ನ ತೋರಿಸೋಳು ವಾರಾಹಿ ದೇವಿ. ನಮಗೆ ಏನು ಗೊತ್ತಾಗಲ್ಲ ಜೀವನದಲ್ಲಿ ಮುಂದೆ ಹೇಗ್ ಸಾಗಬೇಕು ಅಂತ, ಆಗ ಮಾರ್ಗವನ್ನ ಮಾಡಿಕೊಡ್ತಾಳೆ. ಈ ರೀತಿ ನೀನು ಮುಂದೆ ಬಾಪ ಜೀವನದಲ್ಲಿ ಅಂತ ಮಾರ್ಗವನ್ನ ಮಾಡಿಕೊಡೋಳು ವಾರಾಹಿ ದೇವಿ. ಒನಕೆರೆ ಯಾಕೆ ಇಟ್ಕೊಳ್ತಾಳೆ ಅಂತ ಹೇಳಿದ್ರೆ, ಯಾವ ರೀತಿ ಧಾನ್ಯಗಳನ್ನ ನಾವು ಕುಟ್ಟಿ ಪುಡಿ ಮಾಡ್ತೀವಿ, ಅದೇ ರೀತಿ ನಮ್ಮ ಕರ್ಮಗಳನ್ನ ಇತರ ದೇವತೆಗಳಿಂದ ನಿರ್ಮೂಲನೆ ಮಾಡಲಾಗದಂತಹ ಕರ್ಮಗಳನ್ನು ಕೂಡ, ನೆಗೆಟಿವ್ ಎನರ್ಜಿ, ನಮ್ಮ ಹೋದ ಜನ್ಮದ ಅನೇಕ ಜನ್ಮಗಳ ಕರ್ಮಗಳು, ಅದನ್ನೆಲ್ಲ ಕುಟ್ಟಿ ಧ್ವಂಸ ಮಾಡಿಬಿಡ್ತಾಳೆ. ಆದ್ರಿಂದ ಮಹಾ ಆರ್ಭಟ ಶಕ್ತಿ ಸ್ವರೂಪಿಣಿ, ರೌದ್ರಾವತಾರದಲ್ಲಿ ತಾಯಿ ಕಾಣಿಸ್ಕೊಳ್ತಾಳೆ ವಾರಾಹಿ ದೇವಿ. ಅತ್ಯುಗ್ರ ಸ್ವರೂಪದಲ್ಲಿ ಬಂದು ಭಕ್ತನ ಕರ್ಮಗಳನ್ನ ನಾಶ ಮಾಡ್ತಾನೆ. ಆದ್ರಿಂದ ಒಂದು ಕೈಯಲ್ಲಿ ಒನಕೆ, ಇನ್ನೊಂದು ಕೈಯಲ್ಲಿ ನೇಗಿಲು, ಈ ತಾಯಿ ಆಯುಧ ಅಂತ ಕೂಡ ಕರೀತಾರೆ. ಅನೇಕ ಪುರಾಣಗಳಲ್ಲಿ ಶೇಷವಾಹನವಾಗಿ ವೈಷ್ಣವ ಪರ ಸಾಧಕರಲ್ಲಿ ಶೇಷವಾಹನದ ಮೇಲೆ ಕೂತ್ಕೊಂಡಿರುವಂತಹ ವಾರಾಹಿ ದೇವಿಯನ್ನು ಕೂಡ ನಾವು ನೋಡಬಹುದು. ವಾರಾಹಿ ದೇವಿಯ ಉಪಾಸನೆ ಶೈವರಲ್ಲಿ, ಶಾಕ್ತರಲ್ಲಿ, ವೈಷ್ಣವರಲ್ಲೂ ಕೂಡ ನಾವು ಕಾಣಬಹುದು. ಎಲ್ಲಾ ಪಂಥದಲ್ಲೂ ಈ ತಾಯಿಯ ಉಪಾಸನೆ ಇದೆ. ದೇಶದ ಹಲವು ಭಾಗಗಳಲ್ಲಿ ವಾರಾಹಿ ದೇವಿ ಉಪಾಸನೆಯನ್ನ ನಾವು ಕಾಣಬಹುದು. ರಾತ್ರಿ ವೇಳೆನೆ ಈ ತಾಯಿ ಸಂಚಾರ ಮಾಡ್ತಾಳೆ ಅಂತ ನಾನು ಹೇಳಿದೆ. ಮಧ್ಯರಾತ್ರಿನಲ್ಲಿ ಈಕೆ ಆರಾಧನೆ ಮಾಡೋರು ಇದ್ದಾರೆ, ವಾರಾಹಿ ದೇವಿಯ ಉಪಾಸನೆ ಮಾಡೋರು ಇದ್ದಾರೆ. ನಾನು ಹೇಳಿದೆ, ಸಾಮಾನ್ಯವಾಗಿ ವರಾಹಗಳು ಸಂಚಾರ ಹೊರಡೋದು ರಾತ್ರಿನಲ್ಲೇ. ಆದ್ರಿಂದ ಪಾತಾಳದಲ್ಲಿರ್ತಕ್ಕಂಥ ಅಂಧಕ ಶಕ್ತಿಗಳೆಲ್ಲ ಸಾಮಾನ್ಯವಾಗಿ ಭೂಮಿಯ ಕೆಳಗಡೆನೆ ಇರೋದು. ಅದಕ್ಕೆ ಅವರ ಸ್ಥಾನವನ್ನ ಪರಮೇಶ್ವರ ಕೊಟ್ಟಿದ್ದಾನೆ. ಭೂಮಿಯ ಕೆಳಗಡೆ ನೆಗೆಟಿವ್ ಎನರ್ಜೀಸ್ ಇರುತ್ತೆ, ಅಂಧಕ ಶಕ್ತಿಗಳು. ಭೂಮಿಯ ಮೇಲ್ಭಾಗದಲ್ಲಿ ಸಂಚಾರ ಮಾಡೋದಕ್ಕಾಗೋದಿಲ್ಲ ಅವಕ್ಕೆ. ಆದ್ರಿಂದ ಈ ವಾರಾಹಿ ಉಪಾಸನೆ ಮಾಡೋದ್ರಿಂದ ಏನಪ್ಪಾ ಅಂತ ಫಲ ಅಂತ ಹೇಳಿದ್ರೆ, ಅಂಧಕ ಶಕ್ತಿಗಳನ್ನು, ನೆಗೆಟಿವ್ ಎನರ್ಜೀಸ್ ಏನಿದೆ ಅದನ್ನ ರಾತ್ರಿ ಸಂಚಾರ ಮಾಡಿ ಅದನ್ನ ನಿರ್ಮೂಲನೆ ಮಾಡ್ತಾಳೆ ತಾಯಿ ವಾರಾಹಿ ದೇವಿ. ಮತ್ತೆ ನಾನು ಹೇಳಿದೆ, ಮನುಷ್ಯ ವರಾಹ ಸ್ವಾಮಿ ಯಾವ ರೀತಿ ಭೂಮಿಯನ್ನ ಮೇಲೆತ್ತದ ತನ್ನ ಕೋರೆ ದಾಡೆಗಳಿಂದ, ಅದೇ ರೀತಿ ವಾರಾಹಿ ಕೂಡ ಕೆಳಗೆ ಬಿದ್ದ ಮನುಷ್ಯನನ್ನ ಮೇಲೆತ್ತಾಳೆ. ಮೇಲೆತ್ತಿ ಪುನಃಸ್ಥಾಪನೆ ಮಾಡ್ತಾಳೆ. ಜೀವನದಲ್ಲಿ ಅತ್ಯುನ್ನತವಾದಂತಹ ಒಂದು ಸ್ಥಾನವನ್ನ ಕೊಡ್ತಾರೆ. ಕುಂಡಲಿನಿ ಶಕ್ತಿ ಕೆಲವರಿಗೆ ಸರಿಯಾಗಿ ಸಂಚಾರ ಆಗ್ತಿರೋದಿಲ್ಲ. ಮೇರುದಂಡದಲ್ಲಿ ಅಂದ್ರೆ ಬೆನ್ನು ಮೂಳೆನಲ್ಲಿ ಕುಂಡಲಿನಿ ಶಕ್ತಿ ಸರಿಯಾಗಿ ಸಂಚಾರ ಆಗ್ತಿರೋದಿಲ್ಲ. ಆ ಕುಂಡಲಿನಿ ಸಂಚಾರಕ್ಕೆ ಮಾರ್ಗ ಮಾಡಿಕೊಡ್ತಾಳೆ. ಮೇಲೆ ಕುಂಡಲಿನಿ ಶಕ್ತಿಗೆ ಸಾಗೋದಕ್ಕೆ ಸುಷುಮ್ನಾ ಮಾರ್ಗವನ್ನ ದಾರಿ ತೋರಿಸ್ತಾಳೆ. ಮೂಲಾಧಾರ ಪೃಥ್ವಿ ತತ್ವ. ವಾರಾಹಿ ದೇವಿಗೂ ಪೃಥ್ವಿ ತತ್ವಕ್ಕೂ ತುಂಬಾ ನಿಕಟವಾದ ಸಂಪರ್ಕ ಇದೆ, ಸಂಬಂಧವೂ ಕೂಡ ಇದೆ. ಆ ವಾರಾಹಿ ದೇವಿ ಮೂಲಾಧಾರದಲ್ಲಿ ಮಲಗಿರತಕ್ಕಂತ ಕುಂಡಲಿನಿನ ಬಡಿದೆಬ್ಬಿಸಿ ತನ್ನ ಕೋರೆ ದಾಡೆಗಳಿಂದ
ತಾನು ಹಿಡಿದಿರುವಂತ ನೇಗಿಲಿನಿಂದ ಸುಷುಮ್ನ ಮಾರ್ಗಕ್ಕೆ ದಾರಿ ತೋರಿಸ್ತಾಳೆ ಸಹಸ್ರಾರಕ್ಕೆ. ಇದು ಯೋಗಿಕವಾದಂತಹ ಅರ್ಥ, ವಾರಾಹಿ ದೇವಿಯ ಯೋಗಿಕವಾದಂತಹ ಅರ್ಥ. ಪೃಥ್ವಿ ತತ್ವವನ್ನ ಬಡಿದು ಎಬ್ಬಿಸ್ತಾಳೆ. ಪ್ರತಿಯೊಬ್ಬ ಮನುಷ್ಯರಲ್ಲೂ ಆ ಪೃಥ್ವಿ ತತ್ವ ಇದೆ. ಆ ಪೃಥ್ವಿ ತತ್ವವನ್ನ ಬಡಿದು ಎಬ್ಬಿಸ್ತಾಳೆ, ಜಾಗೃತಿ ಮಾಡ್ತಾಳೆ, ಮನುಷ್ಯನನ್ನ ಎಬ್ಬಿಸ್ತಾಳೆ. ಮೋಕ್ಷ ಸಾಧನೆ ಫಲ ಏನಪ್ಪಾ ಅಂತ ಹೇಳಿದ್ರೆ ಮೋಕ್ಷ ಸಾಧನೆ. ಮೋಕ್ಷವನ್ನ ಕೊಡುವಂತ ಮಹಾತಾಯಿ ವಾರಾಹಿ ದೇವಿ ಜೀವನದಲ್ಲಿ ಏನು ಬೇಕು ಭಕ್ತರಿಗೆ ಅದನ್ನ ಸಮೃದ್ಧಿಯಾಗಿ ಕೊಡ್ತಾಳೆ. ಚಕ್ರವರ್ತಿಯನ್ನಾಗಿ ಮಾಡ್ತಾಳೆ. ಯಾರು ಉಪಾಸನೆ ಮಾಡ್ತಾರೆ, ಚಕ್ರವರ್ತಿ ಅಂತ ಹೇಳಿದ್ರೆ ನಾನು ಯಾವುದೋ ದೇಶಕ್ಕೆ ರಾಜ ಆಗಬೇಕು ಆ ರೀತಿ ಅಲ್ಲ. ಅವನ ಕರ್ಮಾನುಸಾರವಾಗಿ ಅವನು ಏನು ಪಡ್ಕೊಂಡ್ ಬಂದಿದ್ದಾನೆ ಹಿಂದಿನ ಜನ್ಮದಲ್ಲಿ ಅದಕ್ಕೆ 100ರಷ್ಟು ಕೊಡ್ತಾಳೆ. ಅಂದ್ರೆ ಅವನು ಸ್ವಲ್ಪ ಪುಣ್ಯ ಮಾಡಿದ್ರೆ ಅದ ಪುಣ್ಯನ ಬೆಳೆಸ್ತಾಳೆ. ಬೆಳೆಸಿ ಒಂದು 100 ಪಟ್ಟು ಮಾಡುವಂತ ಮಹಾತಾಯಿನೇ ವಾರಾಹಿ ದೇವಿ. ಈಕೆ ಸ್ವರೂಪ ಹಂದಿಯ ಮುಖ ಇರುತ್ತೆ. ಮತ್ತೆ ಉನ್ನತವಾದ ಸ್ತನಗಳು. ಯಾಕೆಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡಕ್ಕೆ ತಾಯಿ ಹಾಲು ಕುಡಿಸ್ಬೇಕು. ಆದ್ದರಿಂದ ಉನ್ನತವಾದ ಸ್ತನಗಳು. ಈ ಶಿಲ್ಪಶಾಸ್ತ್ರದಲ್ಲಿ ಈ ವಾರಾಹಿ ದೇವಿಯ ಮೂರ್ತಿಯನ್ನೆಲ್ಲ ನಾವು ನೋಡ್ತೀವಿ. ಯಾಕೆ ಶಿಲ್ಪಿಗಳು ಆ ರೀತಿ ಕೆತ್ತಿದ್ರು? ಇದಕ್ಕೆ ಋಷಿ ಮುನಿಗಳ ನಿರ್ದೇಶನ ಇದೆ. ಈ ರೀತಿನೇ ಇರಬೇಕು ದೇವತಾ ವಿಗ್ರಹ ಅಂತ. ಅದನ್ನ ನೋಡಿದ ಕೂಡಲೇ ಅದ್ರ ಹಿಂದೆ ಒಂದು ಜ್ಞಾನ ಅಡಗಿದೆ. ಈಗ ವಾರಾಹಿ ದೇವಿಯ ಮುಖ, ವರಾಹನ ಮುಖ ಅಂದ್ರೆ ಹಂದಿಯ ಮುಖ. ಅದು ಕೇಳಿದೆ ನಾನು, ಯಾಕೆ ವರಾಹ ಅಂತ ಹೇಳಿದ್ರೆ ಭೂಮಿಯನ್ನ ಅದು ಸೀಳುಕೊಂಡು ಹೋಗುವಂತ ಒಂದು ಮಾರ್ಗವನ್ನು ತೋರಿಸುವಂತ ಒಂದು ಶಕ್ತಿ ಅಂತ ನಾನು ಹೇಳಿದೆ. ತಾತ್ವಿಕವಾದ ಅರ್ಥ ಇದೆ ಅದಕ್ಕೆಲ್ಲ. ಹಾಗೆ ಉನ್ನತವಾದ ಸ್ತನಗಳು, ಬ್ರಹ್ಮಾಂಡಕ್ಕೆ ಆ ತಾಯಿ ಹಾಲು ಕುಡಿಸುವಂತವಳು. ಸ್ಥೂಲವಾದ ಹೊಟ್ಟೆ ಸ್ವಲ್ಪ ದಪ್ಪನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಡೀ ಬ್ರಹ್ಮಾಂಡವನ್ನ ತನ್ನ ಹೊಟ್ಟೆನಲ್ಲಿ ಇಟ್ಕೊಂಡು ಕಾಪಾಡ್ತಾಳೆ. ಆದ್ರಿಂದ ಇಡೀ ಪೃಥ್ವಿ ತತ್ವವನ್ನು ಆವರಿಸ್ಕೊಂಡಿದ್ದಾಳೆ ಅನ್ನೋದು ತೋರ್ಸೋದಕ್ಕೋಸ್ಕರ ಶಿಲ್ಪಶಾಸ್ತ್ರದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕೆಯ ಹೊಟ್ಟೆಯನ್ನು ಸ್ವಲ್ಪ ದೊಡ್ಡದಾಗಿ ಬಿಂಬಿಸ್ತಾರೆ. ಸ್ವಪ್ನವಾರಾಹಿ ಅಂತ ಕೂಡ ಕರೀತಾರೆ ಈ ತಾಯಿನ. ಸ್ವಪ್ನದಲ್ಲಿ ಸಾಧಕನನ್ನ ಎಚ್ಚರಿಸೋಳು ಈ ತಾಯಿನೇ. ಮುಂದೆ ಆಗುವಂತ ಭವಿಷ್ಯ ಜ್ಞಾನ ಸ್ವಪ್ನದಲ್ಲಿ ಬಂದು ಎಚ್ಚರಿಸೋಳು. ಧೂಮ್ರವಾರಾಹಿ ಅಂತ ಕೂಡ ಕರೀತಾರೆ. ಮನುಷ್ಯನಲ್ಲಿ ರಾಹು ಗ್ರಹದ ಸ್ಪಂದನೆಗಳು ಅಧಿಕವಾಗಿದ್ದಾಗ, ರಾಹು ಇಟ್ಕೊಂಡ್ಬಿಟ್ರೆ ಪ್ರಬಲವಾದ ಕಾಳಸರ್ಪದೋಷ ಬಂದ್ಬಿಡುತ್ತೆ ಮನುಷ್ಯನಿಗೆ. ಆ ರಾಹುವಿನ ಎಫೆಕ್ಟ್ ತುಂಬಾ ಇದ್ದಾಗ ವರಾಹನ ಅಥವಾ ವಾರಾಹಿ ದೇವಿ ಉಪಾಸನೆ ಮಾಡ್ಬೇಕು. ಆ ರಾಹು ದೋಷ ನಿವಾರಣೆ ಆಗೋಗುತ್ತೆ. ಮನುಷ್ಯನಲ್ಲಿರ್ತಕ್ಕಂಥ ಧೂಮ ಅಂದ್ರೆ ಹೊಗೆ ಅಂದ್ರೆ ಅಜ್ಞಾನ ಅಂತ. ಆ ಅಜ್ಞಾನವನ್ನ ನಿವಾರಣೆ ಮಾಡೋಳೆ ಧೂಮ್ರವಾರಾಹಿ. ಹೊಗೆಯನ್ನೆಲ್ಲ ಅಳಿಸಿ ಜ್ಞಾನವನ್ನ ಕೊಟ್ಟು ಕಾಪಾಡ್ತಾರೆ. ಆದ್ರಿಂದ ಧೂಮ್ರವಾರಾಹಿ ಅಂತ ಕೂಡ ಈ ತಾಯಿನ ಕರೀತಾರೆ. ಸಪ್ತ ಮಾತೃಕೆಯಲ್ಲಿ ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡ. ಕೊನೆಯಲ್ಲಿ ಚಾಮುಂಡಾದೇವಿ ಬರ್ತಾಳೆ. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ. 5ನೇ ಸ್ಥಾನದಲ್ಲಿರೋಳು ವಾರಾಹಿ ದೇವಿ. 5ನೇ ಸ್ಥಾನದಲ್ಲಿ ತಾಯಿ ಕೂತ್ಕೊಂಡಿದ್ದಾಳೆ. ಈ ಸಪ್ತ ಮಾತೃಕೆಯರು ಪ್ರತಿಯೊಬ್ಬರ ಮನುಷ್ಯನಲ್ಲೂ ಈ ಶಕ್ತಿ ದೇವತೆಗಳು ಇರ್ತಾರೆ. ಬ್ರಾಹ್ಮಿ ಅಂದ್ರೆ ಏನು? ಮನುಷ್ಯನಿಗೆ ಒಂದು ಚಿಕ್ಕ ಮಗು ಹುಟ್ಟಿದ ಕೂಡಲೇ ಈ ಪ್ರಪಂಚ ಏನು, ಆಕಾಶ ಅಂದ್ರೆ ಏನು, ಭೂಮಿ ಅಂದ್ರೆ ಏನು, ತಾಯಿ ಅಂದ್ರೆ ಏನು, ತಂದೆ ಅಂದ್ರೆ ಏನು, ವಸ್ತುವನ್ನು ಹೇಗೆ ಇಟ್ಕೋಬೇಕು, ಹೇಗ್ ತಿನ್ನಬೇಕು, ಈ ಜ್ಞಾನನೆಲ್ಲ ಬುದ್ಧಿಶಕ್ತಿಯನ್ನ ಅಂಕುರ ಮಾಡೋಳು ಬ್ರಾಹ್ಮಿ ದೇವಿ. ಬುದ್ಧಿಶಕ್ತಿಗೆ ಪ್ರತೀಕ, ಜ್ಞಾನಕ್ಕೆ ಪ್ರತೀಕ ಬ್ರಾಹ್ಮಿ ದೇವಿ. ಆ ಮಗು ಬೆಳೀತಾ 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 ಮಾಹೇಶ್ವರಿ ಸ್ವರೂಪವನ್ನ ಮಾಹೇಶ್ವರಿ ದೇವಿ ಬರ್ತಾಳೆ. ಮಾಹೇಶ್ವರಿ ದೇವಿ ಶಕ್ತಿಯನ್ನ ವೃದ್ಧಿ ಮಾಡ್ತಾಳೆ. ಅಂದ್ರೆ 1-2 ವರ್ಷ 3 ವರ್ಷ ಮಗು ಏನ್ ಶಕ್ತಿ ಇರುತ್ತೆ, ಬೆಳೀತಾ ಬೆಳೀತಾ ಶಕ್ತಿನ ವೃದ್ಧಿ ಪಡ್ಕೊಳ್ಳುತ್ತೆ. ಆ ಮಗು ಶಕ್ತಿನ ತುಂಬ್ತಾಳೆ ಮಾಹೇಶ್ವರಿ ದೇವಿ. ಮಾಹೇಶ್ವರಿ ವೃಷಭವಾಹನ. ವೃಷಭ ಅಂತ ಹೇಳಿದ್ರೆ ನಂದಿ, ಗೂಳಿಯ ಮೇಲೆ ಕೂತ್ಕೊಂಡಿರ್ತಕ್ಕಂಥ ಶಕ್ತಿ ದೇವತೆ. ವೃಷಭ ಗೂಳಿ ಯಾವ ರೀತಿ ಮುನ್ನುಗ್ಗುತ್ತೆ, ಆ ರೀತಿ ಆ ಒಂದು ಚಿಕ್ಕ ಕಂದಮ್ಮನಲ್ಲಿ ಶಕ್ತಿನ ಪ್ರೇರೇಪಣೆ ಮಾಡಿ ಉತ್ಸಾಹ, ಬಲ ಇದನ್ನೆಲ್ಲ ವೃದ್ಧಿ ಮಾಡ್ತಾಳೆ ಮಾಹೇಶ್ವರಿ. ಆಮೇಲೆ ಕೌಮಾರಾವಸ್ಥೆಗೆ ಬರ್ತಾನೆ ಶಿಶು. ಆಗ ಆಟ ಪಾಠಗಳು, ಜ್ಞಾನ, ವಿನೋದ ಇದನ್ನೆಲ್ಲ ತುಂಬವಳು. ಅಂದ್ರೆ ಕಿಶೋರಾವಸ್ಥೆನಲ್ಲಿ ಕುಮಾರಾವಸ್ಥೆನಲ್ಲಿ ಇರ್ಬೇಕಾದ್ರೆ ಕೌಮಾರಿ ಶಕ್ತಿ ಎಂಟರ್ ಆಗುತ್ತೆ. ಅದಕ್ಕೆ ಕೌಮಾರಿ. ಆ ಕೌಮಾರಿ ದೇವಿ ಅಂದ್ರೆ ಯೌವನಕ್ಕೆ ಮುಂಚೆ ಆ ಬಾಲ್ಯದ ಹುಡುಗಾಟ, ಜ್ಞಾನ, ಉತ್ಸಾಹ ಆ ಶಕ್ತಿನ ಕೊಡೋಳು ಕೌಮಾರಿ ದೇವಿ. ವೈಷ್ಣವಿ ಅಂದ್ರೆ ಎಕ್ಸ್ಪ್ಯಾನ್ಷನ್ ಅಂತ. ಮನುಷ್ಯ ಯೌವನಾವಸ್ಥೆನಲ್ಲಿ ಎಲ್ಲ ವಿಧವಾದಂತಹ ಜ್ಞಾನ ಇರಬಹುದು, ರೂಪ ಇರಬಹುದು, ಬಲ ಇರಬಹುದು, ಇದರಲ್ಲೆಲ್ಲ ವೃದ್ಧಿನ ಪಡ್ಕೊಳ್ತಾನೆ. ಮನುಷ್ಯನ ಎಕ್ಸ್ಪ್ಯಾಂಡ್ ಮಾಡೋಳು ವೈಷ್ಣವಿ. ಇದನ್ನೆಲ್ಲ ಮಾಡ್ತಾ 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 ಸಾಧಕ ಒಂದು
ಮನುಷ್ಯ ಒಂದು 40-45 ವರ್ಷಕ್ಕೆ ಬರ್ತಾನೆ. ಆಗ ವಾರಾಹಿ ಬರ್ತಾಳೆ. ಅಂದ್ರೆ ಮನುಷ್ಯನಿಗೆ ಸಾಕಾಗುತ್ತೆ ಜೀವನ. 40-45 ಆಗೋಷ್ಟರಲ್ಲಿ ಏನಕ್ಕಪ್ಪ ಈ ಜೀವನ ಅಂತ ಅವನ ದೃಷ್ಟಿ ಅಧೋಮುಖ ದೃಷ್ಟಿ ಆಗೋಗುತ್ತೆ. ಅಧೋಮುಖ ದೃಷ್ಟಿ ಅಂತ ಹೇಳಿದ್ರೆ ಇನ್ ಸಾಕು ನನಗೆ ಬೇಡ ಅಂತ ತಲೆ ತಗ್ಗಿಸ್ ಕೂತ್ಕೊಂಡ್ಬಿಡ್ತಾನೆ. ಆಗ ಮೇಲೆತ್ತೋಳು ಯಾರು? ವಾರಾಹಿ ದೇವಿ. ನವಸ್ಫೂರ್ತಿಯನ್ನು ಕೊಟ್ಟು ಆ ಮಿಡಲ್ ಏಜ್ ನಲ್ಲಿ ಮನುಷ್ಯನನ್ನ ಮೇಲೆತ್ತಾಳೆ, ಅವಳೇ ವಾರಾಹಿ. ಆಮೇಲೆ ಇಂದ್ರಾಣಿ ದೇವಿ ಬರ್ತಾಳೆ. ಇಂದ್ರಾಣಿ ಬಂದು ಕುಗ್ಗೋಗ್ತಿರ್ತಕ್ಕಂಥ ಶರೀರಕ್ಕೆ ನವಚೈತ್ಯವನ್ನ, ಇಂದ್ರಾಣಿ ಅಂದ್ರೆ ಇಂದ್ರಿಯಗಳ ಬಲವನ್ನ ಕೊಡುವಂತವಳು ಅಂತ. ಇಂದ್ರಿಗೆ ಬಲ ಕೊಟ್ಟು ಇಲ್ಲಪ್ಪ ನೀನು ಮಾಡ್ಬೇಕಾಗಿರೋ ಸಾಧನೆ ಇದೆ ಅಂತ. ಕೊನೆಯಲ್ಲಿ ಬರೋವಳು ಚಾಮುಂಡಿ. ಚಾಮುಂಡಿ ಮೋಕ್ಷವನ್ನ ಕೊಡ್ತಾಳೆ. ಆಯ್ತಪ್ಪ ನೀನ್ ಎಲ್ಲಾ ಸಂಘರ್ಷಗಳನ್ನ ನೀನು ಪಟ್ಟಿದ್ಯಾ, ಜೀವಾತ್ಮ ಪರಮಾತ್ಮರ ಐಕ್ಯತೆಯ ಒಂದು ಬೋಧನೆ, ಜೀವನದ ಏನು ಸಂಘರ್ಷ ಇದೆ ಸಂಘರ್ಷನೆಲ್ಲ ಮಾಡಿಸಿ ಕೊನೆಯಲ್ಲಿ ಆ ಚಾಮುಂಡೇಶ್ವರಿ, ಚಾಮುಂಡೈ ತಾಯಿ ಮೋಕ್ಷವನ್ನ ಕೊಡ್ತಾಳೆ. ಸಪ್ತ ಮಾತೃಕೆಯರು ಮನುಷ್ಯರ ಜೀವನದಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ರೋಲ್ ನ ಪ್ಲೇ ಮಾಡ್ತಾರೆ. ವಾರಾಹಿ ದೇವಿ, ನಾನು ಹೇಳಿದೆ ವರಾಹದ ದೃಷ್ಟಿ ಅಧೋ ದೃಷ್ಟಿ. ವರಾಹ ಅಂದ್ರೆ ಹಂದಿಯ ದೃಷ್ಟಿ, ಅದು ಪರಿಪೂರ್ಣವಾಗಿ ಆಕಾಶವನ್ನು ನೋಡಲಾರದು. ವರಾಹ ಅದರ ದೃಷ್ಟಿ ಕೆಳಗೆ ಭೂಮಿ ಕಡೆನೇ ಇರುತ್ತೆ. ಆಕಾಶ ನೋಡೋದಕ್ಕೆ ಸಾಧ್ಯ ಇಲ್ಲ. ಅದು ಬೇರೆ ಪ್ರಾಣಿಗಳ ರೀತಿ ಅದು ಆಕಾಶನ ನೋಡೋದಕ್ಕಾಗೋದಿಲ್ಲ. ದೃಷ್ಟಿ ಅಧೋ ದೃಷ್ಟಿ, ಕೆಳಗಡೆನೆ ಅದರ ದೃಷ್ಟಿ. ಆದ್ರಿಂದ ಇದು ಯಾವುದರ ಸಂಕೇತ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜೀಸ್ ನ ದಮನ ಮಾಡಿ ಭೂಮಿಯಲ್ಲಿ ಇರ್ತಕ್ಕಂಥ ನಿಧಿ ನಿಕ್ಷೇಪಗಳನ್ನ ಹೊರತೆಗೆಯುವಂತ ಮಹಾಶಕ್ತಿ. ಅಂದ್ರೆ ಪಾರಮಾರ್ಥಿಕ ಜಗತ್ತಿನಲ್ಲಿ, ಸ್ಪಿರಿಚುವಲ್ ಜರ್ನಿನಲ್ಲಿ ಅನೇಕವಾದ ನಿಧಿ ನಿಕ್ಷೇಪಗಳಿದೆ, ಶಕ್ತಿಗಳಿದೆ. ಅದನ್ನೆಲ್ಲ ಹೆಕ್ಕಿ ತೆಗೆದುಕೊಡೋಳು ವಾರಾಹಿ ದೇವಿ. ಇದು ತಾತ್ವಿಕವಾದಂತ ಅರ್ಥ. ವಾರಾಹಿ ಸಾಧನೆ ಮಾಡಬೇಕು ಅಂತ ಹೇಳಿ ಯಾರ್ಯಾರು ಸಂಕಲ್ಪ ಮಾಡಿರ್ತೀರಾ, ನಾವು ಆ ತಾಯಿನ ಉಪಾಸನೆ ಮಾಡ್ಬೇಕು ಅಂತ ಹೇಳಿದ್ರೆ ಗುರುಮುಖೇನ ಮಾಡ್ಲೇಬೇಕು. ಗುರುಮುಖೇನ ಇದ್ದೀರಾ, ಕೆಲವೊಂದು ಶಕ್ತಿ ದೇವತೆಗಳ ಸಾಧನೆಗೆ ಯಾರು ದಯವಿಟ್ಟು ಕೈ ಹಾಕಕ್ ಹೋಗ್ಬೇಡಿ. ಸುಲಭವಾದ ಮಂತ್ರ ಯಾವುದು? ಓಂ ವಾರಾಹಿ ದೇವಿಯೇ ನಮಃ ಅಂತ ಹೇಳಿದ್ರೆ ಸಾಕು. ಆ ತಾಯಿ ನಾಮವನ್ನ ಜಪಿಸಿದ್ರೆ ಸಾಕು. ಓಂ ವಾರಾಹಿ ದೇವಿ ಅಂತ ಹೇಳಿದ್ರು ಕೂಡ ಸಾಕು. ಅದನ್ನ ಜಪ ಮಾಡೋದ್ರಿಂದ ಖಂಡಿತವಾಗಿ ಪಾತಾಳಕ್ಕೆ ಕುಸಿದಿರ್ತಕ್ಕಂಥ ಮನುಷ್ಯನನ್ನ ಮತ್ತೆ ಮಹಾರಾಜನನ್ನಾಗಿ ಮಾಡ್ತಾಳೆ. ಇದು ಸತ್ಯ. ಮೇಲಕ್ಕೆ ಎತ್ತುತ್ತಾಳೆ ಆ ತಾಯಿ.